ಇನ್ನು ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ, ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮೇ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಗುಪ್ತಚರ ಸಂಸ್ಥೆ ರಾ ವಿರುದ್ಧ ಪಾಶ್ಚಿಮಾತ್ಯ ಮಾಧ್ಯಮಗಳ ಆರೋಪ ಮುಂದುವರೆದಿದೆ. ಈಗ ಆಸ್ಟ್ರೇಲಿಯಾದಲ್ಲೂ ಭಾರತದ ರಾ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ರು, ಆಮೇಲೆ ಸಿಕ್ ಬಿದ್ದಿದ್ರು ಅಂತ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಮತ್ತೆ ಭಾರತದ ವಿರುದ್ಧ ಆರೋಪಗಳ ಸುರಿಮಳೆಯ ಸ್ಫೋಟಕ ವರದಿಯನ್ನು ಮಾಡಿದೆ. ಇದೇ ಕಾರಣಕ್ಕೆ 2020ರಲ್ಲಿ ಭಾರತದ 2 ರಾ ಅಧಿಕಾರಿಗಳನ್ನು ಆಸ್ಟ್ರೇಲಿಯಾ ದೇಶದಿಂದ ಹೊರಗೆ ಹಾಕಿತ್ತು ಅಂತ ವಾಷಿಂಗ್ಟನ್ ಪೋಸ್ಟ್ ಹೇಳಿದೆ. ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಭಾರತವನ್ನು ಟಾರ್ಗೆಟ್ ಮಾಡಿ ರಿಪೋರ್ಟ್ ಮಾಡ್ತಾ ಇದೆ ವಾಷಿಂಗ್ಟನ್ ಪೋಸ್ಟ್. ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ವಿದೇಶಿ ಶಕ್ತಿಗಳ ಹಸ್ತಕ್ಷೇಪ ಹಾಗೂ ಗೂಢಚರ್ಯೆ ನಿಲ್ಲಿಸೋಕೆ ಆಸ್ಟ್ರೇಲಿಯಾ ಈ ರೀತಿ ಮಾಡ್ತು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದಹಾಗೆ 2021ರಲ್ಲಿ ಆಸ್ಟ್ರೇಲಿಯಾದ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥ ಮೈಕ್ ಬಾರ್ಗೆಸ್ ಆಸ್ಟ್ರೇಲಿಯಾದಲ್ಲಿ ಫಾರಿನ್ ಏಜೆಂಟರು 2020ರಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಗುಪ್ತಚರರ ಗುಂಪೊಂದು ಆಸ್ಟ್ರೇಲಿಯಾದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾದ ರಾಜಕೀಯ ನಾಯಕರ ನಡುವಿನ ಸಂಬಂಧಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇಲ್ಲಿನ ಫಾರಿನ್ ಎಂಬಸಿ, ಪೊಲೀಸ್ ಸರ್ವಿಸಸ್ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇಲ್ಲಿರೋ ಸಮುದಾಯಗಳನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಅಲ್ಲದೆ ಆಸ್ಟ್ರೇಲಿಯಾದ ವ್ಯಾಪಾರಕ್ಕೆ, ವಹಿವಾಟಿಗೆ ಸಂಬಂಧಪಟ್ಟ ಕೆಲ ಸೂಕ್ಷ್ಮ ಮಾಹಿತಿ ಪಡೆಯೋಕೆ ಪ್ರಯತ್ನಿಸಿದ್ದಾರೆ ಅಂತ ಹೇಳಿದರು. ಆದರೆ ಕಾರ್ಯಾಚರಣೆ ನಡೆಸಿದ್ದ ಏಜೆಂಟರು ಯಾವ ದೇಶಕ್ಕೆ ಸೇರಿದವರು ಅನ್ನೋದನ್ನ ಬರ್ಗೆಸ್ ರಿವೀಲ್ ಮಾಡಿರಲಿಲ್ಲ. ಕೆಲವರು ಅದು ಚೀನಾ ಇರಬಹುದಾ ಅನ್ನೋ ಅನುಮಾನ ವ್ಯಕ್ತಪಡಿಸಿದರು. ಯಾಕಂದರೆ ಇತ್ತೀಚೆಗೆ ಆಸ್ಟ್ರೇಲಿಯಾ ಮತ್ತು ಚೀನಾ ಸಂಬಂಧ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹೀಗಾಗಿ ಚೀನಾ ಮೇಲೆ ಆರೋಪ ಇತ್ತು. ಆದರೆ ಈಗ ಇವರ ಹೇಳಿಕೆಗಳನ್ನು ಇಟ್ಕೊಂಡು ವಾಷಿಂಗ್ಟನ್ ಪೋಸ್ಟ್ ಮೈಕ್ ಬರ್ಗೆಸ್ ಹೇಳ್ತಿರೋ ಏಜೆಂಟ್ರು ಬೇರೆ ಯಾರೂ ಅಲ್ಲ, ಅವರು ಭಾರತದ ರಾ ಏಜೆಂಟ್ಸ್ ಅಂತ ರಿಪೋರ್ಟ್ ಮಾಡಿದೆ. ಅಲ್ಲದೆ ಆಸ್ಟ್ರೇಲಿಯಾ ಜೊತೆಗೆ ಜರ್ಮನಿ ಕೂಡ ಈ ಹಿಂದೆ ಭಾರತದ ರಾ ಅಧಿಕಾರಿಗಳನ್ನು ಬುಡ ಸಮೇತ ಕಿತ್ತೆಸೆಯೋಕೆ ಸಾಕಷ್ಟು ಅರೆಸ್ಟ್ಗಳನ್ನು ಮಾಡಿದೆ. ಬ್ರಿಟನ್ನಲ್ಲಿರೋ ಸಿಖ್ ಸಮುದಾಯಗಳ ಮೇಲೆ ರಾ ನಿಗಾ ಇಡ್ತಾ ಇತ್ತು. ಸೊ ಇದೇ ವಿಚಾರವಾಗಿ ಬ್ರಿಟನ್ನ ಗುಪ್ತಚರ ಸಂಸ್ಥೆ MI5 ಭಾರತಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿತ್ತು ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಅತ ಅಮೆರಿಕದ ABC ನ್ಯೂಸ್ ಕೂಡ ಈ ಬಗ್ಗೆ ರಿಪೋರ್ಟ್ ಮಾಡಿದ್ದು, ಆಸ್ಟ್ರೇಲಿಯಾದ ವ್ಯಾಪಾರ, ಭದ್ರತೆ ಮತ್ತು ರಕ್ಷಣಾ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಕೆಲ ಸೂಕ್ಷ್ಮ ಮಾಹಿತಿಯನ್ನ ಭಾರತದ ರಾ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ರು ಅಂತ ಆರೋಪಿಸಿದೆ. ಆದರೆ ಈ ಆರೋಪದ ಬಗ್ಗೆ ಆಸ್ಟ್ರೇಲಿಯಾ ಭಾರತದ ವಿರುದ್ಧ ನೇರವಾಗಿ ಯಾವುದೇ ಕಾಮೆಂಟ್ ಮಾಡಿಲ್ಲ. ಬದಲಿಗೆ ಆಸ್ಟ್ರೇಲಿಯಾದಲ್ಲಿ ವಿದೇಶಿ ಹಸ್ತಕ್ಷೇಪವನ್ನು ತಡೆಯೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಅಷ್ಟೇ ಹೇಳಿದೆ. ಇತ್ತ ಪಾಶ್ಚಿಮಾತ್ಯ ಮಾಧ್ಯಮಗಳ ಈ ಆರೋಪಕ್ಕೆ ಭಾರತದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ರಿಯಾಕ್ಟ್ ಮಾಡಿದ್ದಾರೆ. ಕೇವಲ ಆಸ್ಟ್ರೇಲಿಯಾ ವಿಚಾರ ಅಲ್ಲ, ಇಂತಹ ತುಂಬಾ ಸೀರಿಯಸ್ ಮ್ಯಾಟರ್ಗಳಲ್ಲಿ ವಾಷಿಂಗ್ಟನ್ ಪೋಸ್ಟ್ ಈ ರೀತಿ ಆಧಾರರಹಿತ ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದೆ. ಈ ರೀತಿ ಊಹಿಸಿಕೊಂಡು ಕತೆ ಕಟ್ಟಿ ಬೇಜವಾಬ್ದಾರಿ ಲೇಖನ ಬರೆದ್ರೆ ಅದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ ಅಂತ ಭಾರತ ಸರ್ಕಾರದ ಅಧಿಕೃತ ವಕ್ತಾರ ರಾ ಮೇಲಿನ ಆರೋಪಗಳನ್ನು ಅಲ್ಲಗಳೆದಿದ್ದಾರೆ. ಇತ್ತ ಆಸ್ಟ್ರೇಲಿಯಾದ ಪ್ರಧಾನಿ ಆಂಟನಿ ಅಲ್ಬನೀಸ್ರನ್ನ ಈ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಆದರೆ ಗುಪ್ತಚರ ವಿಚಾರಗಳ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಅಂತ ಅಲ್ಬನೀಸ್ ರಿಯಾಕ್ಟ್ ಮಾಡಿದ್ದಾರೆ. ಈ ಮೂಲಕ ಆಸ್ಟ್ರೇಲಿಯಾ ಇತ್ತೀಚೆಗೆ ತುಂಬಾ ಚೆನ್ನಾಗಿದೆ ಭಾರತದೊಂದಿಗೆ ಅದರ ಸಂಬಂಧ, ಜಾಣತನದ ಹೆಜ್ಜೆಯನ್ನು ಇಟ್ಟಿದೆ. ಸ್ನೇಹಿತರೆ, ಆಸ್ಟ್ರೇಲಿಯಾ ಮೊದಲಿಂದಲೂ ಭಾರತದ ಕ್ಲೋಸ್ ಫ್ರೆಂಡ್. 2 ದೇಶಗಳು ಚೀನಾವನ್ನ ಸಮಾನ ಶತ್ರುಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕಳೆದ 5-10 ವರ್ಷಗಳಲ್ಲಿ ಆಸ್ಟ್ರೇಲಿಯಾದೊಂದಿಗೆ ಭಾರತದ ಸಂಬಂಧ ತುಂಬಾ ಡೀಪ್ ಆಗಿದೆ, ಚೆನ್ನಾಗಿದೆ. ಹೀಗಾಗಿನೇ ಕ್ವಾಡ್ ಕೂಟದಲ್ಲಿ ಜೊತೆಗೆ ಇದ್ದಾರೆ. ಸೊ ಕೆನಡಾ ರೀತಿಯಲ್ಲಿ ಭಾರತದ ವಿರುದ್ಧ ಮಾತನಾಡಿದ್ರೆ ಮುಂದೆ ಭಾರತದ ವೈರತ್ವ ಕಟ್ಕೋಬೇಕಾಗತ್ತೆ. ಹಾಗೊಂದು ವೇಳೆ ಆದರೆ ಚೀನಾ ಜೊತೆಗೆ ಭಾರತವನ್ನು ಕೂಡ ಎದುರಿಸಬೇಕಾಗತ್ತೆ. ವ್ಯಾಪಾರ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಸಹಕಾರ ಬೇಕೇ ಬೇಕವರಿಗೆ ಸಿಗದೇ ಇರೋ ಚಾನ್ಸಸ್ ಇರುತ್ತೆ. ಎಲ್ಲ ಕಾರಣಗಳಿಂದ ಸಂಬಂಧ ಕೆಡಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಆಸ್ಟ್ರೇಲಿಯಾ ಈ ರೀತಿ ಸ್ವಲ್ಪ ಸ್ಮೂತ್ ಆಗಿ ಇದನ್ನು ಹ್ಯಾಂಡಲ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಮತ್ತೆ ಪ್ಯಾಲೆಸ್ತೇನ್ ಪರವಾಗಿ ಭಾರತ ಬ್ಯಾಟಿಂಗ್ ಮಾಡಿದೆ. ಪ್ಯಾಲೆಸ್ತೇನ್ಗೆ ಪೂರ್ಣ ಮೆಂಬರ್ಶಿಪ್ ಪಡೆಯೋ ಪ್ರಸ್ತಾಪಕ್ಕೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಭಾರತ ಪುನರುಚ್ಚಾರ ಮಾಡಿದೆ. ಪ್ಯಾಲೆಸ್ತೇನ್ನ ಜನರ ಸ್ವಾತಂತ್ರ್ಯಕ್ಕಾಗಿ 2 ಸ್ಟೇಟ್ ಸೊಲ್ಯೂಷನ್
2 ಇಂಡಿಪೆಂಡೆಂಟ್ ಕಂಟ್ರೀಸ್ ಬರಬೇಕು ಅನ್ನೋ ವಿಚಾರವನ್ನು ನಾವು ಒಪ್ತೀವಿ. ವಿಶ್ವಸಂಸ್ಥೆಯ ಮೆಂಬರ್ ಆಗೋಕೆ ಪ್ಯಾಲೆಸ್ತೇನ್ಗೆ ಅನುಮೋದನೆ ಸಿಗುತ್ತೆ ಅಂತ ನಾವು ಭಾವಿಸಿದ್ದೀವಿ. ಶಾಂತಿ ಸ್ಥಾಪನೆ ಆಗೋಕೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಅನ್ನೋ 2 ದೇಶಗಳ 2 ನೇಷನ್ ಥಿಯರಿಯನ್ನು ನಾವು ಸಪೋರ್ಟ್ ಮಾಡ್ತೀವಿ. ಭಾರತ ಇದಕ್ಕೆ ಸದಾ ಕಮಿಟ್ ಆಗಿದೆ ಅಂತ ಭಾರತದ ಖಾಯಂ ಪ್ರತಿನಿಧಿ ರುಚಿರಾ ಕಾಂಬೋಜ್ ಹೇಳಿದ್ದಾರೆ. ಈ ಮೂಲಕ ಇಸ್ರೇಲ್ ಅಮೆರಿಕಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಆಘಾತ ಕೊಟ್ಟಿದೆ. ಯಾಕಂದರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಪ್ಯಾಲೆಸ್ತೇನ್ಗೆ ವಿಶ್ವಸಂಸ್ಥೆಯ ಸಂಪೂರ್ಣ ಮೆಂಬರ್ಶಿಪ್ ಕೊಡೋ ಪ್ರಸ್ತಾಪ ಮುಂದಿಡಲಾಗಿತ್ತು. ಇಸ್ರೇಲ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಆ ಕಡೆ ಅಮೆರಿಕ ಕೂಡ ವಿಟೋ ಪವರನ್ನು ಬಳಸಿ ಪ್ಯಾಲೆಸ್ತೇನ್ಗೆ ಒಂದು ದೇಶದ ಸ್ಥಾನಮಾನ ಸಿಗೋದನ್ನು ತಡೆ ಹಿಡಿದಿತ್ತು. ಈ ಬೈಡನ್ ಊರಿಗೆಲ್ಲ ಉಪದೇಶ ಮಾಡ್ತಾರೆ. ಈಗ ಈ ವಿಚಾರವಾಗಿ ಮಾತನಾಡಿರೋ ಭಾರತ, ಪ್ಯಾಲೆಸ್ತೇನ್ ಒಂದು ದೇಶ ಆಗಬೇಕು, ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋ ತನ್ನ ಹಳೆಯ ಕಮಿಟ್ಮೆಂಟನ್ನು ಮತ್ತೆ ಪುನರುಚ್ಚಾರ ಮಾಡಿದೆ. ಗಾಜಾ ಮೇಲೆ ಯುದ್ಧ ತೀವ್ರಗೊಳಿಸಿರೋ ಇಸ್ರೇಲ್ ವಿರುದ್ಧ ಬಹುತೇಕ ರಾಷ್ಟ್ರಗಳು ಅಸಮಾಧಾನ ವ್ಯಕ್ತಪಡಿಸಿವೆ. ಇದೀಗ ಕೊಲಂಬಿಯಾ ಇಸ್ರೇಲ್ ವಿರುದ್ಧ ಹೇಳಿಕೆ ಕೊಡೋದು ಮಾತ್ರ ಅಲ್ಲದೆ ಅದರ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಕೂಡ ಮುರಿಯೋಕೆ ಮುಂದಾಗಿದ್ದಾರೆ. ಹೀಗಂತ ಖುದ್ದು ಕೊಲಂಬಿಯಾ ಅಧ್ಯಕ್ಷ ಗುಸ್ಟವೋ ಪೆಟ್ರೋ ಹೇಳಿದ್ದಾರೆ, ಇಸ್ರೇಲ್ನಲ್ಲಿ ನರಮೇಧ ನಡೆಸೋ ಸರ್ಕಾರ ಇದೆ, ಅದರಿಂದ ನಾಳೆನೇ ನಾವು ಇಸ್ರೇಲ್ನೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಬ್ರೇಕ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಪೆಟ್ರೋರ ಈ ನಿರ್ಧಾರಕ್ಕೆ ಇಸ್ರೇಲ್ ವಿದೇಶಾಂಗ ವ್ಯವಹಾರಗಳ ಸಚಿವ ಇಸ್ರೇಲ್ ಕ್ಯಾಟ್ಸ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕೊಲಂಬಿಯಾ ಅಧ್ಯಕ್ಷ ಪೆಟ್ರೋ ಯಹೂದಿ ವಿರೋಧಿ, ಅವರಲ್ಲಿ ಬರೀ ದ್ವೇಷ ತುಂಬಿಕೊಂಡಿದೆ. ಪೆಟ್ರೋ ಅವರ ಈ ನಿಲುವಿನಿಂದ ಹಮಸ್ ಸಂಘಟನೆಗೆ ಸಪೋರ್ಟ್ ಕೊಟ್ಟಂತಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ಗೆ ಮಿಲಿಟರಿ ನೆರವು ಕೊಡೋದನ್ನ ಜರ್ಮನಿ ಕಂಟಿನ್ಯೂ ಮಾಡಬಹುದು ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯ ತಾತ್ಕಾಲಿಕ ತೀರ್ಪನ್ನ ಕೊಟ್ಟಿದೆ. ಗಾಜಾದಲ್ಲಿ ಪ್ರಬಲ ದಾಳಿ ನಡೆಸ್ತಾ ಇರೋ ಇಸ್ರೇಲ್ಗೆ ಜರ್ಮನ್ ಮಿಲಿಟರಿ ನೆರವು ಕೊಡೋದನ್ನ ನಿಲ್ಲಿಸೋಕೆ ತುರ್ತು ಕ್ರಮಗಳನ್ನ ಜಾರಿಗೊಳಿಸೋಕೆ ಆಗಲ್ಲ ಅಂತ UN ಕೋರ್ಟ್ ಹೇಳಿದೆ. ಅಂದಹಾಗೆ ಇಸ್ರೇಲ್ಗೆ ಆಯುಧ ಕೊಟ್ಟು ಜರ್ಮನಿ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿ ನಿಕರಗುವಾ ದೇಶ ದೂರನ್ನ ಕೊಟ್ಟಿತ್ತು. ಈ ಬಗ್ಗೆ ವಿಚಾರಣೆ ನಡೆದು ಕೋರ್ಟ್ ಈ ರೀತಿ ಹೇಳಿದೆ. ಕೋರ್ಟ್ ನಿರ್ಧಾರವನ್ನ ಸ್ವಾಗತಿಸಿರೋ ಜರ್ಮನ್ ವಿದೇಶಾಂಗ ಸಚಿವಾಲಯ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಅಂತ ಹೇಳಿದೆ. ಈ ಪ್ರಕರಣವನ್ನ ಸಂಪೂರ್ಣವಾಗಿ ಇತ್ಯರ್ಥಗೊಳಿಸಿ ಅಂತ ಕೋರ್ಟ್ಗೆ ಜರ್ಮನಿ ಮನವಿ ಮಾಡಿತ್ತು. ಆದರೆ ಈ ಮನವಿಯನ್ನ ತಿರಸ್ಕರಿಸಿರೋ ಕೋರ್ಟ್ ಈ ಕೇಸ್ ಇನ್ನು ಕಂಟಿನ್ಯೂ ಆಗಲಿದೆ ಅಂತ ಹೇಳಿದೆ. ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಇಸ್ರೇಲ್ ವಿರುದ್ಧ ಪ್ಯಾಲೆಸ್ತೇನ್ ಬೆಂಬಲಿಗರ ಪ್ರತಿಭಟನೆ ಜಾಸ್ತಿಯಾಗಿದೆ. ಇದೀಗ ಅಲ್ಲಿನ ಕೊಲಂಬಿಯಾ ಯೂನಿವರ್ಸಿಟಿ ಮತ್ತು ಸಿಟಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಸುಮಾರು 100 ಪ್ರತಿಭಟನಾಕಾರರ ಮೇಲೆ ಅಮೆರಿಕ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, 300ಕ್ಕೂ ಅಧಿಕ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಸುಮಾರು 109 ಮಂದಿ ಅರೆಸ್ಟ್ ಆದರೆ ಸಿಟಿ ಕಾಲೇಜಲ್ಲಿ ಸುಮಾರು 173 ಮಂದಿ ಅರೆಸ್ಟ್ ಆಗಿದ್ದಾರೆ. ಭಾರತ, ಜಪಾನ್, ರಷ್ಯಾ ಮತ್ತು ಚೀನಾ ಆರ್ಥಿಕ ಬೆಳವಣಿಗೆ ಬಗ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಮಾತನಾಡಿದ್ದಾರೆ. ಜಪಾನ್, ರಷ್ಯಾ, ಭಾರತ, ಚೀನಾ ಎಲ್ಲ ಯಾಕೆ ಆರ್ಥಿಕ ತೊಂದರೆಯನ್ನ ಫೇಸ್ ಮಾಡ್ತಿವೆ? ಯಾಕಂದ್ರೆ ಇವೆಲ್ಲ ಸೆನೋಫೋಬಿಯಾ ಅಂದ್ರೆ ಅನ್ಯ ದೇಶದವರನ್ನ ದ್ವೇಷಿಸ್ತವೆ. ಅವರಿಗೆ ಬೇರೆ ದೇಶವನ್ನ ಕಂಡ್ರೆ ಆಗಲ್ಲ, ಆದ್ರೆ ಅಮೆರಿಕಗೆ ವಲಸಿಗರು ಬೇಕು, ವಲಸಿಗರು ನಮ್ಮನ್ನ ಮತ್ತಷ್ಟು ಬಲಗೊಳಿಸ್ತಾರೆ. ಹೀಗಾಗಿ ಅಮೆರಿಕದ ಆರ್ಥಿಕತೆ ಬೆಳವಣಿಗೆಯಲ್ಲಿ ವಲಸಿಗರ ಪಾತ್ರ ಮುಖ್ಯವಾಗಿದೆ ಅಂತ ಬೈಡೆನ್ ಹೇಳಿದ್ದಾರೆ. ಜೊತೆಗೆ ವಲಸಿಗರು ಬರೋ ವಿಚಾರ ಅಮೆರಿಕಗೆ ಒಳ್ಳೆಯದು, ಹೀಗಾಗಿ ನಾವು ನಮ್ಮ ದೇಶಕ್ಕೆ ಬರೋ ವಲಸಿಗರನ್ನ ವೆಲ್ಕಮ್ ಮಾಡ್ತೀವಿ ಅಂತ ಬೈಡೆನ್ ಹೇಳಿದ್ದಾರೆ. ಅಂದಹಾಗೆ ಅಮೆರಿಕದಲ್ಲಿ ಪ್ಯಾಲೆಸ್ತೇನ್ ಪರ ಹೋರಾಟ ನಡೀತಾ ಇದ್ದು ಅಲ್ಲಿನ ವಲಸಿಗರು ಬೈಡೆನ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಐತಿಹಾಸಿಕವಾಗಿ ಬೈಡೆನ್ ಪಕ್ಷಕ್ಕೆ, ಡೆಮೊಕ್ರಾಟ್ಸ್ಗೆ ವಲಸಿಗರು ಜಾಸ್ತಿ ಸಪೋರ್ಟ್ ಮಾಡ್ತಾ ಬರೋದ್ರಿಂದ ಈಗ ಅವರಿಂದಲೇ ಪ್ರತಿಭಟನೆ ಬರ್ತಾ ಇರೋದು ಬೈಡೆನ್ ಮತ್ತು ಅವರ ಪಕ್ಷಕ್ಕೆ ಡ್ಯಾಮೇಜಿಂಗ್ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಹೀಗಾಗಿ ಅವರಿಗೆ ಬೆಣ್ಣೆ ಸವರೋಕೆ ಬೈಡೆನ್ ಬೇರೆ ದೇಶಗಳನ್ನ ಟಾರ್ಗೆಟ್ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕದಲ್ಲಿ ರಿಪಬ್ಲಿಕನ್ ಪಕ್ಷ ಈ ಸಲ ಅಧಿಕಾರಕ್ಕೆ ಬಂದ್ರೆ ಕಠಿಣ ಅಕ್ರಮ ವಲಸೆ ವಿರೋಧಿ ನೀತಿಗಳನ್ನ ತರಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ವಲಸಿಗ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡೋಕೆ ಬೈಡೆನ್ ಈ ರೀತಿ ವಲಸಿಗರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. 80% ಅಮೆರಿಕನ್ನರು ಚೀನಾವನ್ನ ಹೇಟ್ ಮಾಡ್ತಾರೆ ಅಂತ ಅಮೆರಿಕದ ಸಮೀಕ್ಷೆಯೊಂದು ವರದಿ ಮಾಡಿದೆ. ವಾಷಿಂಗ್ಟನ್ನ ಪ್ಯೂ ರಿಸರ್ಚ್ ಸೆಂಟರ್ ಸರ್ವೆ ಪ್ರಕಾರ ಸದ್ಯ ಅಮೆರಿಕ ಹಾಗೂ ಚೀನಾ ಮಧ್ಯೆ ಭೌಗೋಳಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಉದ್ವಿಗ್ನತೆ ಹೆಚ್ಚಿದೆ. ಹೀಗಾಗಿ ಅಮೆರಿಕದಲ್ಲಿ ಚೀನಾ ಕುರಿತು ಯಾವ ಭಾವನೆ ಇದೆ ಅನ್ನೋ ಬಗ್ಗೆ ಸರ್ವೆ ನಡೆಸಲಾಗಿತ್ತು. ಆದರೆ 80% ಜನರಿಗೆ ಚೀನಾ ಕಂಡ್ರೆ ಆಗಲ್ಲ ಅನ್ನೋದು ಈ ಸರ್ವೆಯಿಂದ ಗೊತ್ತಾಗಿದೆ. ಈ ಮೂಲಕ ಕಳೆದ 5 ವರ್ಷಗಳಿಂದ ಅದೇ ಟ್ರೆಂಡ್ ಮುಂದುವರೆದಿದೆ. ಈ ಮುಂಚೆ ಕೂಡ ನಿರಂತರವಾಗಿ ಸುಮಾರು 81% ಅಮೆರಿಕನ್ನರು ಚೀನಾವನ್ನ ನೆಗೆಟಿವ್ ಆಗಿ ನೋಡ್ತಿದ್ದಾರೆ ಅಂತ ಸರ್ವೆ ಹೇಳಿತ್ತು. ಬೈಡೆನ್ ಜನಿಗೆ ಈ ಸರ್ವೆಯನ್ನು ತೋರಿಸಬೇಕು. ಲಾಸ್ಟ್ ಸುದ್ದಿಲಿ ನೋಡಿದ್ರಲ್ಲ ನೀವು, ಅವ್ರು ಏನು ಹೇಳಿದ್ರು? ಭಾರತದವರು, ಜಪಾನ್ನವರು, ಚೀನಾದವರು ಇವರೆಲ್ಲ ಬೇರೆ ದೇಶಗಳವ್ರನ್ನ ಹೇಟ್ ಮಾಡ್ತಾರೆ, ನಮ್ಮವರೆಲ್ಲರನ್ನೂ ತುಂಬ ಪ್ರೀತಿಸ್ತಾರೆ ಅಂತ ಹೇಳಿದರು. ಇವರಿಗೆ ಈ ಸರ್ವೆನ ತೋರಿಸ್ಬೇಕು. ಜೊತೆಗೆ ಯೂನಿವರ್ಸಿಟಿಗಳಲ್ಲಿ ನಡೀತಿದೆಯಲ್ಲ ಹೊಡೆದಾಟ, ಅದನ್ನು ತೋರಿಸ್ಬೇಕು ಬೈಡನ್ಗೆ. ಯುಕ್ರೇನ್ ಮೇಲೆ ದಾಳಿ ಮಾಡ್ತಿರೋ ರಷ್ಯಾ ವಿರುದ್ಧ ಇದೀಗ ಅಮೆರಿಕ ದೊಡ್ಡ ಆರೋಪ ಮಾಡಿದೆ. ರಷ್ಯಾ ನಿಷೇಧಿತ ಅಸ್ತ್ರಗಳನ್ನು ಬಳಸಿ ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿದೆ.
ಕ್ಲೋರೋಪಿಕ್ರಿನ್ ಅನ್ನೋ ಹಾನಿಕಾರಕ ಕೆಮಿಕಲ್ ಬಳಸಿ ಯುಕ್ರೇನ್ ಸೇನಾ ಪಡೆಗಳ ಜೊತೆ ಯುದ್ಧ ಮಾಡ್ತಾ ಇದೆ. ಈ ರೀತಿ ಯುಕ್ರೇನ್ ಪಡೆಗಳನ್ನ ಸೋಲಿಸೋಕೆ ಟ್ರೈ ಮಾಡ್ತಾ ಇದೆ. ಇದೆಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಆರೋಪಿಸಿದೆ. ಸದ್ಯ ಈ ಬಗ್ಗೆ ಅಮೆರಿಕದಲ್ಲಿರೋ ರಷ್ಯಾದ ರಾಯಭಾರ ಕಚೇರಿ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಅಂದಹಾಗೆ ಈ ಕ್ಲೋರೋಪಿಕ್ರಿನ್ ಕೆಮಿಕಲ್ ಬಳಕೆಯಿಂದ ಎದುರಾಳಿಗಳನ್ನ ಉಸಿರುಗಟ್ಟಿಸಬಹುದು ಹಾಗೂ ಆರಾಮಾಗಿ ಒಂದು ಇಡೀ ಗುಂಪನ್ನ ಚದುರಿಸಬಹುದು. ಈ ಕೆಮಿಕಲ್ ಅನ್ನ ಆರ್ಗನೈಸೇಷನ್ ಫಾರ್ ದ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್ ಬ್ಯಾನ್ ಮಾಡಿತ್ತು. ಆದರೆ ಇದೀಗ ರಷ್ಯಾ ಇದನ್ನು ಉಲ್ಲಂಘಿಸಿ ತಮ್ಮ ಸೇನೆಯಲ್ಲಿ ಬಳಸ್ತಾ ಇದೆ ಅಂತ ಅಮೆರಿಕ ಆರೋಪ ಮಾಡಿದೆ. ಈ ಹಿಂದೆ ಯುಕ್ರೇನ್ ಸೇನೆ ಕೂಡ ರಷ್ಯಾ ವಿರುದ್ಧ ಇದೇ ರೀತಿ ಆರೋಪಗಳನ್ನು ಮಾಡಿತ್ತು. ಕ್ಲೋರೋಪಿಕ್ರಿನ್ ಕೆಮಿಕಲ್ ಮಾತ್ರವಲ್ಲದೆ ಸಿಎಸ್ ಮತ್ತು ಸಿಎನ್ ಗ್ಯಾಸ್ಗಳು ಲೋಡ್ ಆಗಿರೋ ಶಸ್ತ್ರಾಸ್ತ್ರಗಳನ್ನು ರಷ್ಯಾ ಪಡೆಗಳು ಉಪಯೋಗಿಸ್ತಾ ಇದ್ರು ಅಂತ ಹೇಳಿತ್ತು. ಭಾರತ ಮಾಲ್ಡೀವ್ಸ್ ಸಂಬಂಧ ಹದಗೆಡ್ತಿರೋದರ ನಡುವೆ ಇದೀಗ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಮುಜಾ ಜಮೀರ್ ಇದೇ ತಿಂಗಳು ಭಾರತಕ್ಕೆ ಭೇಟಿ ನೀಡುತ್ತಾರೆ. ಶೀಘ್ರ ಎರಡು ದೇಶಗಳು ಮಾತುಕತೆ ನಡೆಸಿ ಸಚಿವರ ಭೇಟಿಗೆ ಡೇಟ್ ಫಿಕ್ಸ್ ಮಾಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾಕ್ನಲ್ಲಿ ಉಗ್ರರು ಮತ್ತು ಅಲ್ಲಿನ ಮಿಲಿಟರಿ ನಡುವೆ ಕಾದಾಟ ಮುಂದುವರೆದಿದೆ. ಈಗ ಪಾಕ್ ಸೈನಿಕರು ಟಿಟಿಪಿ ಉಗ್ರ ಸಂಘಟನೆಗೆ ಸೇರಿದ ಇಬ್ಬರು ಪ್ರಮುಖ ಉಗ್ರಗಾಮಿಗಳನ್ನ ಹತ್ಯೆ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಈ ಉಗ್ರರು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ರ ಕ್ಯಾಬಿನೆಟ್ ಸಚಿವರಾದ ರಿಯಾಜ್ ಹುಸೇನ್ ಪಿರ್ಜಾದ ಹತ್ಯೆಗೆ ಸಂಚನ ರೂಪಿಸ್ತಾ ಇದ್ರು. ಆ ಸಂಚನ ವಿಫಲಗೊಳಿಸಿ ನಾವು ಮುಗಿಸಿದ್ದೀವಿ ಅಂತ ಪಾಕ್ನ ಪಂಜಾಬ್ ಪ್ರಾಂತ್ಯದ ಭಯೋತ್ಪಾದನಾ ನಿಗ್ರಹ ಇಲಾಖೆಯ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚೀನಾದಲ್ಲಿ ಮತ್ತೆ ಮಳೆಯ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆ ಸುರಿದ ಪರಿಣಾಮ ಹೈವೇಯೊಂದು ಕುಸಿತ ಕಂಡು 24 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಲ್ಲಿನ ದಕ್ಷಿಣ ಭಾಗದಲ್ಲಿರೋ ಗ್ವಾಂಗ್ ಡಾಂಗ್ ಅನ್ನೋ ಕೈಗಾರಿಕಾ ಕೇಂದ್ರದ ಬಳಿ ಈ ದುರಂತ ಉಂಟಾಗಿದೆ. ಕಳೆದ ಕೆಲ ವಾರಗಳಿಂದ ಧಾರಾಕಾರ ಮಳೆ ಸುರಿತಿರೋ ಪರಿಣಾಮ ಕೆಲ ಕಡೆ ಪ್ರವಾಹ ಹಾಗೂ ಭೂಕುಸಿತ ಕೂಡ ಉಂಟಾಗಿದೆ. ಹೀಗಂತ ಚೈನಾ ಮಾಧ್ಯಮಗಳು ವರದಿ ಮಾಡ್ತಿವೆ. ಅಫ್ಘಾನಿಸ್ತಾನದ ಪಶ್ಚಿಮ ಭಾಗದಲ್ಲಿರುವ ಮಸೀದಿಯೊಂದರ ಮೇಲೆ ಸಶಸ್ತ್ರ ಗುಂಪೊಂದು ದಾಳಿ ನಡೆಸಿದ ಪರಿಣಾಮ ಶಿಯಾ ಮುಸ್ಲಿಂ ಸಮುದಾಯದ ಕನಿಷ್ಠ 6 ಮಂದಿ ಮೃತಪಟ್ಟಿದ್ದಾರೆ. ಈಗ ಈ ದಾಳಿಯನ್ನ ಖುದ್ದು ತಾವೇ ಮಾಡಿರೋದಾಗಿ ಜಾಗತಿಕ ಉಗ್ರ ಸಂಘಟನೆ ಐಎಸ್ ಹೇಳಿಕೊಂಡಿದೆ. ಈ ಉಗ್ರ ದಾಳಿಗೆ ತಾಲಿಬಾನ್ ಸರ್ಕಾರ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಸಿಂಗಪುರ್ನ ಪ್ರಧಾನಿ ಲೀ ಸೇನ್ ಲೂಂಗ್ ತಮ್ಮ ಹುದ್ದೆಗೆ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಈ ಹೊತ್ತಲ್ಲಿ ತಮ್ಮ ಕೊನೆಯ ಭಾಷಣದ ವೇಳೆ ಭಾರತ ಮತ್ತು ಚೀನಾ ತಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಭಾರತ ಮತ್ತು ಚೀನಾದೊಂದಿಗಿರೋ ಜನಾಂಗೀಯ ಮತ್ತು ಧಾರ್ಮಿಕ ಸಂಬಂಧವನ್ನ ನಾವು ಅಲ್ಲಗಳೆಯಕ್ಕಾಗಲ್ಲ, ಅವರು ತಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೈನಾ ಫಿಲಿಪೈನ್ಸ್ ಕಾದಾಟವನ್ನು ಮುಂದುವರೆಸಿದ್ದಾರೆ. ಹೊಸದಾಗಿ ಫಿಲಿಪೈನ್ಸ್ ಹಡಗಿನ ಮೇಲೆ ಚೀನಾ ಜಲಪಿರಂಗಿ ಹಾರಿಸಿ ಕಿರಿಕ್ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.